ಇನ್ನು ರಾಮನ ದೇಣಿಗೆ ಹಗರಣಕ್ಕೆ ಮೊದಲ ತಲೆದಂಡ ಅಂತಕ್ಕಂಥದ್ದಾಗಿದೆ. ರಾಮನ ದೇಣಿಗೆಗೆ ಏನು ಈ ಹಗರಣವನ್ನು ಮಾಡಿರಲ್ಲ ಅದಕ್ಕೆ ಮೊದಲ ತಲೆದಂಡ. ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ರಿಸೈನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತದೆ. ಪ್ರಧಾನ ಕಾರ್ಯದರ್ಶಿ ಜೊತೆಗೆ ಮತ್ತೊಬ್ಬರ ತಲೆದಂಡ ಆಗಿದೆ. ಟ್ರಸ್ಟಿನ ಸದಸ್ಯರಾದಂತಹ ಅನಿಲ್ ಮಿಶ್ರಾ ಕೂಡ ತಲೆದಂಡವನ್ನು ಹೊರಿದ್ದಾರೆ. ರಾಮ ಮಂದಿರದ ದೇಣಿಗೆ ಹಗರಣಕ್ಕೆ ಮೊದಲನೇ ತಲೆದಂಡ ಇದೆ. ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಆದಂತಹ ಚಂಪತ್ ರಾಯ್ ರಿಸೈನ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ಇನ್ನು ಪ್ರಧಾನ ಕಾರ್ಯದರ್ಶಿಯ ಜೊತೆಗೆ ಮತ್ತೊಬ್ಬರ ತಲೆದಂಡ ಕೂಡ ಆಗಿದೆ. ಮತ್ತೊಬ್ಬರ ತಲೆದಂಡ ಟ್ರಸ್ಟ್ ಸದಸ್ಯನಾದಂತಹ ಅನಿಲ್ ಮಿಶ್ರಾ ಕೂಡ ಈಗ ತಲೆದಂಡಕ್ಕೆ ಒಳಗಾಗಿದೆ. ರಾಮನ ದೇಣಿಗೆ ಹಗರಣಕ್ಕೆ ಇದು ತಲೆದಂಡ ಆಗಿದೆ. ಯಾಕೆ ಅಂತಂದರೆ ರಾಮನ ದೇಣಿಗೆ 7.5 ಕೋಟಿ ರೂಪಾಯಿ ಮತ್ತು ಚಿನ್ನವನ್ನು ಬೇಡವಾದ ರೀತಿಯಲ್ಲಿ ಉಪಯೋಗ ಪಡೆದುಕೊಂಡಂಥವರಿಗೆ ಇದು ಮೊದಲನೆಯ ತಲೆದಂಡ. ಟ್ರಸ್ಟಿನ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ಆಗಿದ್ದಂತಹ ಚಂಪತ್ ರಾಯ್ ಈಗ ರಿಸೈನ್ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳ ಜೊತೆಗೆ ಮತ್ತೊಬ್ಬರು ಕೂಡ ತಲೆದಂಡವನ್ನು ಕಟ್ಟಿದ್ದಾರೆ. ದಟ್ ಈಸ್ ಟ್ರಸ್ಟಿನ ಸದಸ್ಯರಾದಂತಹ ಅನಿಲ್ ಮಿಶ್ರಾ ಕೂಡ ತಲೆದಂಡವನ್ನು ಹೊತ್ತುಕೊಂಡಿದ್ದಾರೆ. ಮತ್ತು ಒಂದಲ್ಲ ಎರಡಲ್ಲ 7.5 ಕೋಟಿ ರೂಪಾಯಿ ನಗದು ಮತ್ತು ಒಂದಿಷ್ಟು ಚಿನ್ನ ಇಲ್ಲಿಂದ ನಾಪತ್ತೆಯಾಗಿದೆ. ಒಟ್ಟಾರೆಯಾಗಿ 500 ರೂಪಾಯಿ ನೋಟುಗಳ ಮೂಟೆ ನಾಪತ್ತೆಯಾಗಿದೆ. 500 ರೂಪಾಯಿಗಳ ನೋಟ್ ಇರ್ತಕ್ಕಂತಹ ಮೂಟೆಗಳು ನಾಪತ್ತೆಯಾಗಿದೆ. 500 ರೂಪಾಯಿಗಳ ಮೂಟೆಗಳು ಕಡಿಮೆಯಾಗ್ತಾ ಇದ್ವು. ನೋಟು ಎಣಿಕೆಯ ಕೋಣೆಯಲ್ಲಿ ಗುಪ್ತ ಕ್ಯಾಮ್ರಾ ಅಳವಡಿಕೆ ಮಾಡಲಾಗಿತ್ತು. ಕೆಲವು ಉದ್ಯೋಗಿಗಳು CCTV ಕ್ಯಾಮ್ರಾ ಮುಂದೆ ನಿರಂತರವಾಗಿ ನಿಲ್ತಾ ಇದ್ರು. ಆದರೆ ಇನ್ನೊಬ್ಬ ಸಹಚರ ನೋಟುಗಳನ್ನು ಜೇಬಿಗಿಳಿಸ್ತಾ ಇದ್ರು. ಹಿಡನ್ ಕ್ಯಾಮ್ರಾಗಳಲ್ಲಿ ಸೆರೆಯಾಗಿದೆ ಈ ಖತರ್ನಾಕ್ ಕಳ್ಳರ ಕಳ್ಳಾಟ. 500 ರೂಪಾಯಿ ನೋಟುಗಳ ಮೂಟೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇತ್ತು. ಒಂದು ದೇಣಿಗೆ ಪೆಟ್ಟಿಗೆಯಲ್ಲಿ ಬರೋಬ್ಬರಿ 6 ರಿಂದ 7 ಲಕ್ಷ ರೂಪಾಯಿ ದುಡ್ಡುಗಳಿರ್ತಾ ಇತ್ತು. ಆದರೆ 500 ರೂಪಾಯಿಗಳ ಮೂಟೆಗಳಲ್ಲಿ ಸ್ವಲ್ಪ ಕುಸಿತ ಅಂತಕ್ಕಂಥದ್ದು ಕಡಿಮೆಯಾಗಿ ಕಂಡು ಬಂತು. ನೋಟು ಎಣಿಕೆ ಕೋಣೆಯಲ್ಲಿ ಗುಪ್ತ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿತ್ತು. ಕೆಲವು ಉದ್ಯೋಗಿಗಳು CCTV ಕ್ಯಾಮ್ರಾ ಮುಂದೆ ನಿಂತುಕೊಂಡು ಕ್ಯಾಮ್ರಾವನ್ನು ಕವರ್ ಮಾಡ್ತಾ ಇದ್ದರೆ ಮತ್ತೊಬ್ಬರು ನೋಟುಗಳನ್ನು ಅಂದರೆ ದೇವಸ್ಥಾನಕ್ಕೆ ಬಂದಂತಹ ದುಡ್ಡನ್ನು ತಮ್ಮ ಜೋಬಿಗೆ ಇಳಿಸ್ತಾ ಇದ್ದರು. ಹಿಡನ್ ಕ್ಯಾಮ್ರಾಗಳಲ್ಲಿ ಖತರ್ನಾಕ್ ಕಳ್ಳರ ಈ ಕಳ್ಳಾಟ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಸೆರೆಯಾಗಿದೆ.